ವಾಸಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಸ್ಫೋಟಕವಾದಂತ ಹೇಳಿಕೆಯೊಂದನ್ನು ಬಿಚ್ಚಿಟ್ಟಿದ್ದಾರೆ. ವಾಸಂತಿ ಶ್ರೀವಾಸ್ತವ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಸ್ಫೋಟಕವಾದಂತ ಹೇಳಿಕೆಯನ್ನ ಬಿಚ್ಚಿಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಸ್ಫೋಟಕ ಹೇಳಿಕೆಯೊಂದನ್ನ ಬಿಚ್ಚಿಟ್ಟಿದ್ದಾರೆ ಸುಜಾತಾ ಭಟ್. ಹಾಗಾದ್ರೆ ವಾಸಂತಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಬಿಚ್ಚಿಟ್ಟಿದ್ದಾರೆ. ವಾಸಂತಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅನ್ನುವಂತ ರೀತಿಯಾಗಿ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸುಜಾತಾ ಭಟ್ ಹೇಳಿಕೆಯಿಂದಾಗಿ ತನಿಖಾಧಿಕಾರಿಗಳು ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನಪ್ಪಾ ಸುಜಾತಾ ಭಟ್ ಏನು ಈ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ ಅಂತ. ನದಿಯಲ್ಲಿ ವಾಸಂತಿಯ ಶವ ಅಂತ ಸಿಕ್ಕಿದ್ದು ಕೊಳೆತ ಶವ ಏನಿದಲ್ಲ ಅದು ವಾಸಂತಿಯ ಶವ ಆಗಿರ್ಲಿಲ್ಲ ಅಂತ ಸುಜಾತಾ ಭಟ್ ಬಹುದೊಡ್ಡದಾಗಿ ಸ್ಫೋಟಕ ಮಾಹಿತಿ ಒಂದನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಸುಜಾತಾ ಭಟ್ ಕೊಳತೆ ಶವ ಏನು ಸುಜಾತಾ ಭಟ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವಂತ ರೀತಿ ಇದೆ ನೋಡಿ. ಇನ್ನು ಈ ಕೊಳತ ಶವ ಸಿಕ್ಕಿರುವಂತದ್ದು ವಾಸಂತಿಯದ್ದು ಹೇಗಂತ ನಂಬುದ್ರಿ ನೀವು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಜಾತಾ ಭಟ್ ನೀಡಿರುವ ಮಾಹಿತಿ ಆಧಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಸುಜಾತಾ ಭಟ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೀವಿ. ಕೇವಲ ಈ ಅಜ್ಜಿ ಸುಜಾತಾ ಭಟ್ ಅವರು ಒಂದಿಷ್ಟು ಬುರುಡೆಗೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಾಗಿ ಸೊ ಇದೀಗ ಎಸ್ಐಟಿ ಅಧಿಕಾರಿಗಳೇ ದಂಗಾಗೋಗ್ಬಿಟ್ಟಿದ್ದಾರೆ. ಏನಪ್ಪಾ ಸುಜಾತಾ ಭಟ್ ಅವರು ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ವಾಸಂತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಇವರು ಜೀವಂತವಾಗಿದ್ದಾರೆ. ವಾಸಂತಿ ಅವರು ಅಂದ್ರೆ ಈ ಸುಜಾತಾ ಭಟ್ ಅವರು ಕೆಲವೊಂದಿಷ್ಟು ಹೆಸರುಗಳನ್ನ ಪ್ರಸ್ತಾಪವನ್ನ ಮಾಡಿದ್ರಲ್ಲ, ಯಾರ್ಯಾರು ಈ ಅನಿಲ್ ಭಟ್ ಅವರಾಗಿರ್ಬೋದು, ಆ ವಿಚಾರ ಆಗಿರ್ಬೋದು, ಬೇರೆ ಬೇರೆಯವರ ವ್ಯಕ್ತಿಗಳ ಹೆಸರುಗಳನ್ನ ಹೇಳಿದ್ರು, ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಎಲ್ಲರ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಯಾರೂ ಕೂಡ ಬದುಕಿಲ್ಲ ಅನ್ನುವಂಥ ರೀತಿಯಾದಂಥ ಮಾಹಿತಿ ಕೂಡ ಒಂದಿಷ್ಟು ಹೊರಬಿದ್ದಿತ್ತು. ಆದರೆ ಇದೀಗ ಮತ್ತೆ ಸುಜಾತಾ ಭಟ್ ಬಹಳ ಸ್ಫೋಟಕವಾದಂಥ ಮಾಹಿತಿಯನ್ನು ಬಿಚ್ಚಿಟ್ಟಿರುವಂಥದ್ದು ಎಸ್ಐಟಿ ಅಧಿಕಾರಿಗಳ ಮುಂದೆ. ವಾಸಂತಿ ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ನೋಡಿ, ತನಿಖಾಧಿಕಾರಿಗಳಿಗೆ ದಂಗ ಬಿಟ್ಟಿದ್ದಾರೆ. ನದಿಯಲ್ಲಿ ಸಿಕ್ಕಿರುವಂಥ ವಾಸಂತಿ ಅಂತ ಏನು ಹೇಳ್ತಾ ಇದ್ರಿ ನೀವು, ಆ ಶವ ಸಿಕ್ಕಿದೆ ಅಲ್ಲ, ಆ ಶವ ಹೆಂಗೆ ನಂಬುದ್ರಿ ನೀವು? ಕೊಳತ ಸ್ಥಿತಿಯಲ್ಲಿ ವಾಸಂತಿ ಶವ ಅಂತ ಎಲ್ಲರೂ ಕೂಡ ನಂಬಿದ್ರಿ, ಹೇಗೆ ನಂಬಿದ್ರಿ ಅನ್ನುವಂಥ ಪ್ರಶ್ನೆಯೂ ಕೂಡ ಅಲ್ಲಿ ವಾಪಸ್ ಕೊಟ್ಟಿರುವಂಥದ್ದು. ನೋಡಿ, ಹಾಗಾದ್ರೆ ತನಿಖಾಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಎಸ್ಐಟಿ ಅಧಿಕಾರಿಗಳಿಗೆ ದಿನದಿಂದ ದಿನಕ್ಕೆ ಸಾಕಷ್ಟು ಚಾಲೆಂಜ್ ಆಗ್ತಾ ಇದೆ. ಒಂದು ಕಡೆ ಚಿನ್ನಯ್ಯನ ಒಂದಿಷ್ಟು, ಮತ್ತೊಂದು ಕಡೆ ಸುಜಾತಾ ಭಟ್ ಬಿಟ್ರೆ ಈಗ ಗಿರೀಶ್ ಮಠಣ್ಣವರು, ತಿಮ್ಮರೊಡ್ಡಿ ಅವರು, ಈ ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳಿದ್ದಾರೆ. ಅದರ ಮಧ್ಯದಲ್ಲಿ ಸುಜಾತಾ ಭಟ್ ಅವರು ಆವಾಗ ಒಂದೊಂದು ಸ್ಫೋಟಕವಾದಂಥ ಹೇಳಿಕೆಗಳನ್ನು ಕೊಡ್ತಾರಲ್ಲ, ಆ ಹೇಳಿಕೆಯಿಂದಾಗಿ ಸಾಕಷ್ಟು ದಂಗನ್ನು ಬಡಿತಾ ಇದೆ. ನಿಜವಾಗ್ಲೂ ಕೂಡ ಅವರು ಸತ್ಯನೇ ಹೇಳ್ತಾ ಇದ್ರೆ, ಇನ್ನೂ ಕೂಡ ಅವರು ಜೀವಂತವಾಗಿದ್ರೆ ಅದೂ ಕೂಡ ತನಿಖೆ ಆಗುತ್ತೆ. ಎಲ್ಲಿದ್ದಾರೆ, ಏನು ಕತೆ, ವಾಸಂತಿ ಅವರು ಎಷ್ಟು ದಿನ ಎಲ್ಲಿದೆ, ಎಲ್ಲಿ ಬದುಕ್ತಾ ಇದ್ರು, ಏನು ಕತೆ, ಅವ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ಹೊರಬರುತ್ತೆ. ಇಲ್ಲ ಅಂತಂದರೆ ಮತ್ತೆ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಅವರನ್ನು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ. ನೋಡಿ, ಈಗಾಗಲೇ ಒಂದಿಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದಿಷ್ಟು, ನಿಜವಾಗ್ಲೂ ಕೂಡ ಅವರು ಸುಳ್ಳು ಹೇಳ್ತಾ ಇದ್ದಾರೋ ಅಥವಾ ಅವ್ರ ಕಡೆಯಿಂದ ಹೇಳಿಸ್ತಾ ಇದ್ದಾರೋ ಅಥವಾ ಇವರು ಸತ್ಯನೇ ಹೇಳ್ತಾ ಇದ್ದಾರೋ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕ್ಲಾರಿಫಿಕೇಶನ್ ಸಿಗಬೇಕಾಗಿದೆ. ಇನ್ನೂ ಕೂಡ ಯಾವುದಕ್ಕೂ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ, ಸರಿಯಾದಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಅಥವಾ ಈ ಚಿನ್ನಯ್ಯನೇ ವಸ್ತು ಎಲ್ಲ ಸತ್ಯವನ್ನು ಹೇಳ್ತಾ ಇದ್ದಾನೋ, ಅಥವಾ ಅಲ್ಲೂ ಕೂಡ ಬುರುಡೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೋ, ಅಥವಾ ಕೆಲವೊಂದಿಷ್ಟು ವ್ಯಕ್ತಿಗಳ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನಲ್ಲ, ಈ ರೀತಿಯಾದಂಥವು ಕೂಡ ಒಂದಿಷ್ಟು ತನಿಖೆಯನ್ನು ನಡೀತಾ ಇರಬಹುದಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಸೊ ಹಾಗಾಗಿ ಅದೆಲ್ಲದರ ಮಧ್ಯದಲ್ಲೂ ಕೂಡ ಸುಜಾತಾ ಭಟ್ ಅವರು ನೋಡಿ, ಎಸ್ಐಟಿ ಅಧಿಕಾರಿಗಳು ಒಂದಿಷ್ಟು 4 ದಿನಗಳ ವಿಚಾರಣೆ ಮಾಡಿದ್ರು, ಪ್ರಣವ್ ಮೋಹತಿ ಅವರು ಒಂದಿಷ್ಟು ವಿಚಾರಣೆ ಮಾಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಯಿತು. ಆ ಮಾಹಿತಿ ಸಂದರ್ಭದಲ್ಲೇ, ಆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲೇ ಇದೀಗ ವಾಸಂತಿಯವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಮಾಹಿತಿಯನ್ನು ಬಿಟ್ಟಿದ್ದಾರೆ. ಆ ಮಾಹಿತಿಯಿಂದಾಗಿ ಇಡೀ ಎಸ್ಐಟಿ ತಂಡವೇ ದಂಗಾಗೋಗ್ಬಿಟ್ಟಿದೆ. ದಂಗಾಗಿದ್ದಾರೆ. ಏನ್ರಿ ಹಿಂಗಾಗೋಗ್ಬಿಡ್ತಲ್ಲ ಇದು, ನಾವು ಅನ್ಕೊಂಡೇ ಇರಲಿಲ್ಲ. ಸುಜಾತಾ ಭಟ್ ಅವರು ಹಾಗಾದರೂ ನಿಜವಾಗ್ಲೂ ಕೂಡ 100ಕ್ಕೆ 100ರಷ್ಟು ಸತ್ಯವನ್ನು ಹೇಳ್ತಾ ಇದ್ರೆ, 100ಕ್ಕೂ 100ರಷ್ಟು ಸತ್ಯವನ್ನೇ ಹೇಳ್ತಾ ಇದ್ರೆ ಅವರ ಪರವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ. ಆದರೆ ಸುಳ್ಳನ್ನು ಹೇಳಿದ್ರೆ ಯಾವ ವ್ಯಕ್ತಿಯೂ ಕೂಡ, ಅಂತಂದರೆ ಇವರಿಗೆ ಯಾರ್ಯಾರು ಮೈಂಡ್ ವಾಶ್ ಮಾಡಿದ್ದಾರೆ, ಏನು ಹೇಳಿದ್ದಾರೆ, ಅದೇನು ಮಾತಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಬೆಳಕಿಗೆ ಬಂದರೆ, ನಿಜವಾಗ್ಲೂ ಕೂಡ ಇವರು ಷಡ್ಯಂತ್ರವನ್ನೇ ರೂಪಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಇವರ ಬೆಂಬಲಕ್ಕೆ ಯಾರು ನಿಲ್ಲೋದಿಲ್ಲ.
ಇವರು ಸುಳ್ಳನ್ನೇ ಹೇಳ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಒಂದಿಷ್ಟು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಹೆಸರನ್ನ ಇವರು ಹಾಳು ಮಾಡೋದಕ್ಕೆ ಬಂದಿದ್ದಾರೆ ಅಂತ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ತಾರೆ. ಸೊ ಹಾಗಾಗಿ ಮತ್ತೊಂದಿಷ್ಟು ಅಪ್ಡೇಟ್ ಅನ್ನ ಲಭ್ಯವಾಗ್ತಾ ಇದೆ. ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ವಿಚಾರಣೆ ಮಾಡಿದಂತಹ SIT ಅಧಿಕಾರಿಗಳು ಅನನ್ಯ ಭಟ್ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರ ವಿಚಾರಣೆ ಮಾಡಿದ್ದಾರೆ. ತಾನು ಹೇಳಿದ್ದು 80ರಷ್ಟು ಸುಳ್ಳು ಅಂತ ಹೇಳಿದ್ದಾರೆ. ಕಾಲ್ಪನಿಕ ಸೃಷ್ಟಿ ಎಂದು ಒಪ್ಪಿಕೊಂಡಿರುವಂತಹ ಸುಜಾತಾ ಭಟ್ ನೋಡಿ, ಭೂ ವಿವಾದ ಸತ್ಯ, ಉಳಿದಿದ್ದು ಕಾಲ್ಪನಿಕ ಪಾತ್ರಗಳು ಕೇವಲ ಇಲ್ಲಿ ಅರವಿಂದ್ ವಿಮಲಾ ಕೂಡ ಕಾಲ್ಪನಿಕ ಪಾತ್ರಗಳಂತೆ ಒತ್ತಾಯ ಮಾಡಿ ಈ ಕಥೆ ಹೇಳಿಸಲಾಗಿದೆ ಅನ್ನುವಂಥ ಹೇಳಿಕೆಯನ್ನ ಇದೀಗ ಸುಜಾತಾ ಭಟ್ ಅವರು ಸ್ವತಃ SIT ಅಧಿಕಾರಿಗಳ ಮುಂದೆ ಬಿಚ್ಚಿಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಇವಾಗ ತಾನೇ ಹೇಳ್ತಾ ಇದೆ, ಸುಜಾತಾ ಭಟ್ ಅವರ ಏನಾದರೂ ಸತ್ಯ ಹೇಳಿದ್ರೆ ಅವ್ರ ಪರವಾಗಿ ನಾನು ನಿಲ್ಲಬೇಕು ಅನ್ನುವಂಥದ್ದು ಇಡೀ ಮಾಧ್ಯಮದವರೇ ನಿಲ್ತಾರೆ. ಹೌದು, ಅವರು ಸತ್ಯವನ್ನು ಹೇಳ್ತಾ ಇದ್ರೆ, ಆದರೆ ದಿನ ಬೆಳಗಾದ್ರೆ ಒಂದಿಷ್ಟು ಸತ್ಯ ಹೇಳೋದು ಮತ್ತೆ ಸುಳ್ಳು ಹೇಳೋದು, ಮತ್ತೆ ಸತ್ಯ ಹೇಳೋದು ಮತ್ತೆ ಸುಳ್ಳು ಹೇಳಿದ್ರೆ ಯಾರು ನಂಬ್ತಾರ್ರಿ? ಇಂಥವ್ರ ಮೇಲೆ ಯಾರು ನಂಬಿಕೆ ಬರುತ್ತೆ ಹೇಳಿ? ಸುಖ ಸುಮ್ಮನೆ ನಂಬೋದಕ್ಕೆ ನಾವೆಲ್ಲರೂ ಕೂಡ ದಡ್ರಲ್ಲ. ಹೌದಪ್ಪ, SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ಸಂದರ್ಭದಲ್ಲೂ ಕೂಡ ಸತ್ಯವನ್ನ ಬಾಯಿ ಬಿಡಬೇಕಲ್ಲ, ಸತ್ಯವನ್ನ ಕಕ್ತಾ ಇದ್ದಾರೆ. ಈಗ ನಿಜವಾಗ್ಲೂ ಕೂಡ ಸತ್ಯ ಕಕ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವರಿಗೆ ಏನು ಇರೋದು ಅಂತಂದ್ರೆ ಭೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಯಾಕೆ ಅನನ್ಯ ಭಟ್ಟನ್ನ ತಂದ್ರೆ ಇಲ್ಲಿ? ಯಾಕೆ ಇಲ್ಲಿ ಅರವಿಂದನ ತಂದರು? ಯಾಕೆ ಇಲ್ಲಿ ವಾಸಂತಿ ಅವರನ್ನ ತಂದರು? ಈ ರೀತಿಯಾದಂಥ ಪ್ರಶ್ನೆಗಳು. ಅಂದರೆ ಇದು ಎಲ್ಲವೂ ಕೂಡ ಬರೀ ಕಾಲ್ಪನಿಕ. 80ರಷ್ಟು ನಾನು ಎಲ್ಲವೂ ಕೂಡ ಸುಳ್ಳನ್ನು ಹೇಳಿದ್ದೇನೆ, ಕಾಲ್ಪನಿಕ ಸೃಷ್ಟಿಯನ್ನು ಮಾಡಿಕೊಂಡು ಒಪ್ಪಿಕೊಂಡಿರುವಂಥ ಸುಜಾತಾ ಭಟ್. ನೋಡಿ, ಉಳಿದಿದ್ದೆಲ್ಲ ಕಾಲ್ಪನಿಕ ಆದರೆ ಭೂ ವಿವಾದವು ಕೂಡ ಸತ್ಯನಾ? ಅಥವಾ ಇವರು ಷಡ್ಯಂತ್ರ ಮಾಡಬೇಕು ಅಂತಲೇ ನಿಜವಾಗ್ಲೂ ಕೂಡ ಇವರು ಟೊಂಕ ಕಟ್ಟಿ ನಿಂತುಬಿಟ್ಟಿದ್ದಾರಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತಾರೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು? ಈ ಜಗದಲ್ಲಿ ನಿಜವಾಗ್ಲೂ ಕೂಡ ಏನಾದರೂ ಒಂದು ನಂಬಬೇಕು, ನಂಬಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋದರೆ ಒಂದು ಸಾಂಗ್ ಇದೆ ಅಲ್ಲ, ಯಾರನ್ನು ನಂಬಬೇಕು, ಯಾರನ್ನ ಬಿಡಬೇಕು ಈ ಜಗದಲ್ಲಿ ಅನ್ನುವಂಥ. ಸೊ ಸುಜಾತಾ ಭಟ್ ಅವ್ರನ್ನ ನೋಡ್ತಾ ಹೋದರೆ ದಿನ ಬೆಳಗಾದರೆ ಒಂದು ಸತ್ಯವನ್ನು ಹೇಳಿಬಿಡ್ತಾರೆ, ಅದಾದ ನಂತರ ಆ ಸತ್ಯವು ಕೂಡ ಸುಳ್ಳಾಗ್ಬಿಡುತ್ತೆ. ಯಾಕೆಂದರೆ ಆಲ್ರೆಡಿ ಅವರು ಸುಳ್ಳು ಹೇಳಿರ್ತಾರೆ. ಒಂದು ಸುಳ್ಳನ್ನು ಹೇಳಿ ಅದನ್ನು ಮರೆಮಾಚೋದಕ್ಕೆ ಸಾವಿರ ಸುಳ್ಳನ್ನು ಹೇಳಬೇಕಾಗುತ್ತೆ. ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವಾಸಂತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಇದು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮಗಳು ಅಸ್ಥಿ ಪಂಜರ ಸಿಕ್ಕರೆ, ಅಸ್ಥಿಗಳನ್ನು ಸಿಕ್ಕರೆ ಕೊಟ್ಬಿಡಿ, ಹಿಂದೂ ಸಂಪ್ರದಾಯದಂತೆ ನಾನು ಹೋಗಿ ಅದನ್ನು ನಾನು ಅಂತ್ಯಕ್ರಿಯೆಯನ್ನು ಮಾಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದಂಥ ಮಹಾತಾಯಿಯವರು ಇದೀಗ 80% ಸುಳ್ಳನ್ನು ಹೇಳಿದ್ದಾರೆ ಅಂತಂದರೆ SIT ಅಧಿಕಾರಿಗಳು ಕೂಡ ದಂಗ ಬಿಡ್ತಾರೆ. ದಿನ ಬೆಳಗಾದರೆ ಏನ್ರಿ ಇವ್ರದ್ದು? ದಿನ ಬೆಳಗಾದರೆ ಏನು ಇವ್ರದ್ದು? ಸುಳ್ಳನ್ನೇ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಇವರಿಗೆ ಒಂದಿಷ್ಟು ತನಿಖೆ ಮಾಡಿ ಸೈಡ್ ಲೈನ್ ಮಾಡಿಬಿಡ್ಬೋದಾಗಿತ್ತು. ಯಾಕೆ ಸುಮ್ಮನೆ SIT ಅಧಿಕಾರಿಗಳು ಕೂಡ ಇವರನ್ನು ಇಟ್ಕೊಂಡು ಇದೆಲ್ಲವೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸುಮ್ಮನೆ ಸೈಡ್ ಲೈನ್ ಮಾಡಿಬಿಡಿ, ಸುಮ್ಮನೆ ನಿಮ್ಮ ಟೈಮು ಕೂಡ ವೇಸ್ಟು, ಸರ್ಕಾರದ ಟೈಮ್ ವೇಸ್ಟು, ಎಲ್ಲವೂ ಕೂಡ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಕಾಲ್ಪನಿಕವಾಗಿ ಸೃಷ್ಟಿ ಮಾಡುವಂಥ ಲೆಕ್ಕಾಚಾರದಲ್ಲೂ ಅವರಿಗವರೇ ಎಲ್ಲವೂ ಕೂಡ ಮಾಡ್ತಾ ಹೋದರೆ ಯಾರಿಗೂ ಕೂಡ ಕಾನೂನು ಮೇಲೆ ನಂಬಿಕೆನೇ ಬರೋದಿಲ್ಲ, ಕಾನೂನು ಮೇಲೆ ಭರವಸೆನೇ ಹೋಗಿಬಿಡುತ್ತೆ. ಕಾನೂನು ಅಂತಂದರೆ ಎಲ್ಲರೂ ಕೂಡ ಹೆದರಬೇಕ್ರಿ. ಹೌದಪ್ಪ, ಈ ರೀತಿ ತಪ್ಪು ಮಾಡಿದ್ರೆ ನನಗೆ ಕಾನೂನು ಈ ರೀತಿ ಆದಂಥ ಶಿಕ್ಷೆ ಕೊಡುತ್ತೆ ಅನ್ನುವಂಥ ಭಯನೇ ಇಲ್ಲ ಅಂತಂದಾಗ ಇವರಿಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತಂದರೆ ಏನು ಬೇಕಾದರೂ ಮಾತಾಡ್ತಾರಾ? ಇವರಿಗೆ ಬಾಯಿಗೆ ಬಂದಿದ್ದೇ ಮಾತಾಡ್ತಾರಾ? ಹಾಗಾದರೆ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳಬೇಕು? ಹೌದು, ಹೇಳಬೇಕು, ಒಂದು ಲಿಮಿಟ್ ಇರುತ್ತೆ. ಆದರೆ ಇಷ್ಟರ ಮಟ್ಟಿಗೆ ಸುಳ್ಳು ಹೇಳಿ ಜನರನ್ನು ದಿಗಿಲು ಬಡಿಸಿ ಜನರೆಲ್ಲರೂ ಕೂಡ TV ನೋಡೋಂಗೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಎತ್ತಿದ್ರೆ ಬಾರಿ ಧರ್ಮಸ್ಥಳ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಇದೀಗ ಎಲ್ಲವೂ ಕೂಡ ಧರ್ಮಸ್ಥಳದ ಸುತ್ತ ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು.